ಮನುಷ್ಯರಾಗಿ ನಾವು ಹುಟ್ಟುಬಿಟ್ಟಿದ್ದೀವಿ. ಕೈಲಾಗಿದ್ದ ಸೇವೆ ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೆ ಮಾಡೋಣ. ಅದು ಏನೇ ಇರ್ಬೋದು, ಸಣ್ಣದೋ ದೊಡ್ಡದೋ, ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡೋಣ ಅನ್ನೋದು ನನ್ನ ಮೂಲ ಉದ್ದೇಶ. ಮುಂದಿನ ತಿಂಗಳು ಮಾರ್ಚ್ 17ಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇದೆ. ನಾನು ಅವ್ರಿಗೆ ಏನೋ ಒಂದು ಗಿಫ್ಟ್ ಕೊಡಬೇಕು ಅಂತ ಭಾಳ ಆಸೆ, ದೊಡ್ಡದೊಂದು ಪ್ರಾಜೆಕ್ಟ್ ಇಟ್ಕೊಂಡಿದ್ದೀನಿ. ಮಾಡ್ತೀನಿ ಸರ್ ಅದನ್ನು. ಏನು ಕ್ರಿಸ್ಮಸ್ ಯೇಸು ಹುಟ್ಟಿದ ದಿನ, ಹಾಗಾಗಿ ವಾಜಪೇಯಿ ಅವರು ಹುಟ್ಟಿದ ದಿನ, ಆ ದಿನ ಹುಟ್ಟಿರುವಂಥ ಒಂದು ಚಿರ ಯುವಕ ಹೋರಾಟದ ಚಿಲ್ಮೆ ಪ್ರಶಾಂತ್ ಅವರಿಗೆ ನಮ್ಮೆಲ್ಲರ ಒಂದು ಶುಭಾಶಯ ಹಾಗೂ ನಮ್ಮೆಲ್ಲರ ಹಿರಿಯರ ಆಶೀರ್ವಾದ, ಕಿರಿಯರ ಒಂದು ಅವರ ಕೈ ಜೊತೆ ಜೋಡಿಸುವಂಥ ಕೆಲಸ ಮಾಡ್ತಾ ನಾವು ಅವ್ರ ಜೊತೆಲಿರ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಇವತ್ತು ನನ್ನ ಆತ್ಮೀಯ ಸ್ನೇಹಿತರು, ಸಮತಾ ಸೈನಿಕ ದಳದ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಕರುನಾಡ ಸೇನೆಯ ಪ್ರಮುಖ ಮುಖಂಡರು ಹಾಗೂ ಬನಶಂಕರಿ ಮತ್ತು ಬೆಂಗಳೂರು ದಕ್ಷಿಣ ಭಾಗದ ಯುವಕರ ಕಣ್ಮಣಿ ನನ್ನ ಸ್ನೇಹಿತರಾದ ಪ್ರಶಾಂತ್ ಅವರ ಹುಟ್ಟುಹಬ್ಬ ಇವತ್ತು. ಅವ್ರಿಗೆ ಈ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಈ ವಾಹಿನಿ ಮೂಲಕ. ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಬಡ ಮಕ್ಕಳಿಗೆ ಮತ್ತು ಬಡ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡೋದು, ಕಂಬಳಿ ವಿತರಣೆ ಮಾಡೋದು ಹಾಗೂ ಬಡ ಮಕ್ಕಳಿಗಾಗಿ ಪುಸ್ತಕ ವಿತರಣೆ ಮಾಡ್ತಾ ಇರೋದು, ಅಕ್ಷರ ದಾಸೋಹ ಅನ್ನೋ ಒಂದು ಪ್ರಮುಖ ಧ್ಯೇಯ ಇಟ್ಕೊಂಡು ಅವರು ಈ ಒಂದು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇರೋದು. ಸಮಾಜಮುಖಿಯಾದ ಇವರ ಒಂದು ಚಿಂತನೆಯ ಮೂಲಕ ಸಮಾಜದ ಒಳಿತಿಗಾಗಿ ಶ್ರಮಿಸ್ತಾ ಇರೋದಕ್ಕೋಸ್ಕರ ಅವ್ರಿಗೆ ಈ ದಿನ ಪ್ರಮುಖವಾಗಿ ನಾವು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಾವು ಹುಟ್ಟುಹಬ್ಬವನ್ನು ಆಚರಿಸಿದ್ರೆ ನನ್ನ ಎಲ್ಲ ಸ್ನೇಹಿತರು, ಅವರಿಗೆ ಮೊದಲಾಗಿ ನಾನು ಅಭಿನಂದನೆ ಹೇಳ್ತೀನಿ. ಯಾಕಂದರೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಸ್ನೇಹಿತರು ಎಲ್ರಿಗೂ ಇರ್ತಾರೆ, ಬಟ್ ನನಗೆ ಸಿಕ್ಕಿರೋ ಸ್ನೇಹಿತರು ಗಾಡ್ ಗಿಫ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಂಥರ ಮೋಜು ಮಸ್ತಿನಲ್ಲಿ ಹುಟ್ಟುಹಬ್ಬ ಮಾಡ್ಕೋತಾರೆ. ಆದರೆ ನಾನು ಪ್ರತಿ ವರ್ಷ ನನ್ನ ಬರ್ಡೇನ ನಮ್ಮ ನರೇಂದ್ರ ಮಹೇಶ್ ಆಗಿರ್ಬೋದು, ನನ್ನ ಎಲ್ಲ ಸ್ನೇಹಿತರು ಸೇರಿ ಒಂದು ಬಡವರಿಗೆ ನನ್ನ ಆಲೋಚನೆ ಅವ್ರಿಗೂ ಇದೆ. ಏನಂದರೆ ಯಾರಿಗಾನ ಒಬ್ರಿಗೆ ಏನಾದರೂ ಒಂದು ಬಡವರಿಗೆ ಏನೋ ಒಂದು ಸಹಾಯ ಆಗಬೇಕು. ಯಾವುದೇ ಕಾರ್ಯಕ್ರಮ ಮಾಡಲಿ, ನಾವು ಇಂಡಿಪೆಂಡೆನ್ಸ್ ಡೇ ಮಾಡಲಿ, ಗಣೇಶನ ಹಬ್ಬ ಮಾಡಲಿ, ಪುನೀತ್ ರಾಜ್ಕುಮಾರ್ ಅವ್ರ ಫಂಕ್ಷನ್ ಮಾಡಲಿ, ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಊಟದ ವ್ಯವಸ್ಥೆ ಇರುತ್ತೆ. ಸಾವಿರಾರು ಜನಕ್ಕೆ ಬುಕ್ಸ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಹೆಲ್ತ್ ಕ್ಯಾಂಪು, ಬ್ಲಡ್ ಕ್ಯಾಂಪು, ಐ ಕ್ಯಾಂಪು, ಭಾಳಷ್ಟು ನಾವು 20 ವರ್ಷದಿಂದ ಮಾಡ್ಕೊಂಬಂದಿವಿ. ವೀಲ್ ಚೇರ್ಗಳು ಭಾಳಷ್ಟು ಮಾಡಿದ್ದೀವಿ. ಅದನ್ನ ಹೇಳೋಕ್ಕಾಗಲ್ಲ, ಮಾಡಿದ್ದನ್ನ ಹೇಳ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ ನನಗೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ನಾನು ಸಮಾಜ ಸೇವೆ ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದ ನನಗೆ ಭಾಳ ಅಷ್ಟು ಆಸೆ ಇತ್ತು. ಅದೇ ಒಂದು ದಾರಿಯಲ್ಲಿ ನಾನು ಬರ್ತಾಯಿದ್ದೀನಿ. ನನಗೆ ನಮ್ಮ ಅಗ್ನಿಶ್ರೀಧರಣ್ಣವರು ನನ್ನ ಅರಿವಿನ ಗುರುಗಳು, ನನ್ನ ವೆಂಕಟಮ್ಮಣ್ಣವರು ನನ್ನ ಹೋರಾಟದ ಗುರುಗಳು, ಬಸವಣ್ಣನ ನನ್ನ ಜೀವನದ ಗುರುಗಳು. ಹಂಗೆ ನನಗೆ ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿ ನನ್ನ ಕೈ ಹಿಡಿದು ಎತ್ತಿದವರು. ಮೊದಲು ನನಗೆ ತಗೊಂಡೋಗಿ ಅಲ್ಲಿ ಸೇರಿಸಿದವರು ನಮ್ಮ ಮೆಮ್ಮುದಣ ಅಂತ. ಅವ್ರನ್ನ ಇವತ್ತಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನ್ನ ಕರ್ಕೊಂಡೋಗಿ ಅಲ್ಲಿ ಕರುನಾಡ ಸೇನೆ ಅಂತ ಸಂಘಟನೆ ಅಗ್ನಿಶ್ರೀಧರ್ ಸರ್ ಹತ್ರ ಕರ್ಕೊಂಡೋಗ್ಬಿಟ್ರು. ಆವತ್ತು ನಾನು ಇನ್ನೂ 22 ವರ್ಷ 23 ವರ್ಷ ನನಗಾವತ್ತು ಆಗಲಿ. ಇವಾಗ 18-20 ವರ್ಷ ಆಯಿತು ನನ್ನ ಸಂಘಟನೆಯಲ್ಲಿ ಇದ್ದೀನಿ. ಆವತ್ತಿನಿಂದ ಇವತ್ತಿನವರೆಗೂ ನಾವು ಸಮಾಜ ಸೇವೆ ಮುಖಾಂತರನೇ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಇವತ್ತಿನ ದಿನ ನಿಮ್ಮ ಹುಡುಗರಿಂದ ನಿಮ್ಮ ಅಭಿಮಾನಿಗಳು ಸೇರಿ ಈ ಕಾರ್ಯಕ್ರಮ ಜೋರಾಗಿ ಮಾಡ್ತಾ ಇದ್ದಾರೆ. ಆದರೆ ತುಂಬ ಎಲ್ಲ ಅಭಿಮಾನಿಗಳು ಅವ್ರ ಹೆಸರು ಹೇಳಿ ಸರ್. ಹೆಸರು ಹೇಳಬೇಕಂದ್ರೆ ಮೊದಲಾಗಿ ನಾನು 2 ಕಣ್ಣು ಥರ ಇವರಿಬ್ಬರು ನನಗೆ ಆವತ್ತಿಂದ ನಾನು ಎಂಟಿ ಪಾಕೆಟ್ ಇದ್ದಾಗಿಂದ ನನ್ನ ಜೊತೆಲಿದ್ದವ್ರು ಇವರಿಬ್ಬರೇ ಆಯಿತು. ಆಮೇಲೆ ಸಾಕಷ್ಟು ಜನ ನಮ್ಮ ಆನಂದ್ ಆಗಿರ್ಬೋದು, ನಮ್ಮ ಸೋಮಣ್ಣ, ನಮ್ಮ ರಂಗನಾಥ್, ನನ್ನ ಕಿರಣ್ ಆಗಿರ್ಬೋದು, ಭಾಳ ಜನ ಇದ್ದಾರೆ. ಹೆಸರು ಹೇಳೋಕ್ಕಾಗಲ್ಲ. ಮನು ಆಗಿರ್ಬೋದು, ರವಿ ಆಗಿರ್ಬೋದು, ನಿತೇಶು, ಹರ್ಷ,
ಎಲ್ಲ ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ಭಾಳ ನನ್ನ ಗುರುಗಳು ನನ್ನ ಚಂದ್ರಶೇಖರ್ ಸರ್ ಆಗಿರ್ಬೋದು, ನನ್ನ ಆತ್ಮೀಯರಾದಂಥ ಸೂರಿ ಸರ್ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಆಮೇಲೆ ಮಹಿಳಾ ಮೇಡಮ್ ನಮ್ಮ ಅಧ್ಯಕ್ಷರಾದ ಮಂಜುಳಾ ಮೇಡಮ್ ಆಗಿರ್ಬೋದು, ಸಂಘಟನೆಯಲ್ಲಿ ಕೆಂಚಪ್ಪ ಅವರಾಗಿರ್ಬೋದು, ಗೋಪಾಲಣ್ಣ ಆಗಿರ್ಬೋದು, ಎಲ್ಲರೂ ನನಗೆ ಸಾಥ್ ಕೊಟ್ಟು ಮುಂದೆ ಹೋಗೋಕ್ಕೆ ನನ್ನ ಮುನ್ನಡೆಸ್ತಾ ಇದ್ದಾರೆ ಸರ್. ಅದು ಹೇಳೋಕ್ಕೆ ನಂಗೆ ಖುಷಿಯಾಗಿದೆ. ಜನಗಳಿಗೆ ಹೇಳೋಕ್ಕೆ ಇಷ್ಟಪಡೋದಂದರೆ, ಮನುಷ್ಯರಾಗಿ ನಾವು ಹುಟ್ಬಿಟ್ಟಿದ್ದೀವಿ, ಕೈಲಾಗಿದ್ದ ಸೇವೆ ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೆ ಮಾಡೋಣ. ಅದು ಏನೇ ಇರ್ಬೋದು, ಸಣ್ಣದೋ ದೊಡ್ಡದೋ, ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡೋಣ ಅನ್ನೋದು ನನ್ನ ಮೂಲ ಉದ್ದೇಶ. ಅದೇ ಎಲ್ಲರೂ ಒಂದು ಇದು ಮಾಡ್ಕೊಳ್ಳಿ. ಆಮೇಲೆ ಬರ್ಡೇಗಳನ್ನೂ ಅಷ್ಟೇ, ಯಾರಿಗಾನ ಒಂದು ಇಲ್ಲ ನನ್ನನ್ನು ನೋಡಿ ಹೊಟ್ಟೆ ಊರ್ಕೊಂಡು ಕೆಲವರು ಮಾಡೋರು ಇರ್ತಾರೆ. ಅವನೇನು ಮಾಡೋದು 10,000 ಬುಕ್ಸ್ ಕೊಟ್ಟರೆ ನಾನು 20,000 ಕೊಡ್ತೀನಿ, ಮಾಡಲಿ, ನನಗೇನು ಬೇಜಾರಿಲ್ಲ. ಇಲ್ವಾ ಅವನೇನೋ ಮಾಡ್ತಾ ಇದ್ದಾನಪ್ಪ, ನಾವು ಮಾಡೋಣ ಅನ್ನೋ ಒಂದು ಈ ಉದ್ದೇಶದಲ್ಲಿ ಮಾಡಲಿ, ಅದಕ್ಕೂ ಓಕೆ. ಒಟ್ಟಿನ ಯಾರೋ ಒಬ್ಬರಿಗೆ ಒಂದು ಒಳ್ಳೇದಾಗುತ್ತಲ್ಲ ಅನ್ನೋದೇ ನನ್ನ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸಂದೇಶ ಅಂತ. ಸರ್, ಮುಂದಿನ ವರ್ಷ ಅಲ್ಲ, ಈ ಮುಂದಿನ ತಿಂಗಳು ಮಾರ್ಚ್ 17ಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇದೆ. ನಾನು ಅವ್ರಿಗೆ ಏನೋ ಒಂದು ಗಿಫ್ಟ್ ಕೊಡಬೇಕು ಅಂತ ಭಾಳ ಆಸೆ, ದೊಡ್ಡದೊಂದು ಪ್ರಾಜೆಕ್ಟ್ ಇಟ್ಕೊಂಡಿದ್ದೀನಿ. ಮಾಡ್ತೀನಿ ಸರ್ ಅದನ್ನು. ಥ್ಯಾಂಕ್ ಯು. ಬಟ್ ಅದು ಹೇಳ್ಬಾರ್ದು ಅಷ್ಟೇ. ಇಲ್ಲ ಹೇಳಲ್ಲ ಸರ್, ಹೇಳಲ್ಲ, ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ ಸರ್.